ನಲ್ಮೆಯ SSLC ವಿದ್ಯಾರ್ಥಿಗಳಿಗೆ SSLC ಫಿಸಿಕ್ಸ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಹಲವಾರು ಪ್ರಾಬ್ಲಮ್ಗಳನ್ನು ಭಾಗ 2ರಲ್ಲಿ ಸಾಲ್ವ್ ಮಾಡ್ತಾ ಇದ್ದೀನಿ. ನಾನು ಸಂಗುಂಡ ವೈಬಿ ಮನುಗುಳಿ ಸರ್ ಅಂತಕ್ಕಂಥ ಯೂಟ್ಯೂಬ್ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಯಾಕೆಂದರೆ ಇನ್ನೂ ಸುಮಾರು ವಿಡಿಯೋಗಳನ್ನು ತಾವು ನೋಡಬಹುದು. ಇವಾಗ 1ನೇ ಪ್ರಾಬ್ಲಮ್ ನೋಡಿ, ಈಗಾಗಲೇ 1ರಿಂದ 10 ತಿಳಿಸಿದ್ದೀನಿ. 11 ಚಿತ್ರದಲ್ಲಿರುವಂತೆ 5 ಓಮ್ 10 ಓಮ್ 30 ಓಮ್ ಹೀಗೆ ಸುಮಾರು ರೋಧಕಗಳನ್ನು ಚಿತ್ರದಲ್ಲಿ ಕಾಣ್ತಾ ಇದ್ದಾರೆ. ಇಲ್ಲಿ ಒಟ್ಟು ಟೋಟಲ್ ಏನು ಮಾಡ್ತಾ ಇದ್ದಾನಪ್ಪ ಅಂತಂದರೆ, ತಮಗೆ ಒಂದು ರೋಧಕಗಳನ್ನು ಕಂಡುಹಿಡಿಯೋದಕ್ಕೆ ಲೆಕ್ಕಾಚಾರ ಮಾಡ್ತಾ ಇದ್ದಾನೆ, ವಿದ್ಯುತ್ ಪ್ರವಾಹ ಕಂಡುಹಿಡಿಯೋದಕ್ಕೆ ಲೆಕ್ಕಾಚಾರ ಮಾಡ್ತಾ ಇದ್ದಾನೆ, ಒಟ್ಟು ವಿದ್ಯುತ್ ಪ್ರವಾಹ ಹೀಗೆ 3 ಅಂಶಗಳನ್ನು ಲೆಕ್ಕಾಚಾರ ಮಾಡ್ತಾ ಇದ್ದಾನೆ. ಇದು ತಾವು ನೋಡ್ತಾ ಇದ್ರೆ V R1 R2 R3 ಎಲ್ಲವುಗಳನ್ನು ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ I1 I2 ಕಂಡುಹಿಡಿಯಬೇಕು. ಇಲ್ಲಿ ಸೂತ್ರವನ್ನು ತಾವು ಲೆಕ್ಕಾಚಾರ ಮಾಡ್ತಿದ್ರೆ ಅದರ ಪ್ರಕಾರ ಇಲ್ಲಿ I1 V/RS, R1 R2 R3 ಸೂತ್ರ ಹಾಕ್ಕೊಂಡು ಎಲ್ಲವುಗಳನ್ನು ನೋಡಿದಾಗ I1 I2 I3 ಎಷ್ಟು ಬರ್ತಾ ಇದೆ? 2.4 ಆಂಪಿಯರ್, 1.2 ಆಂಪಿಯರ್, 4.4 ಆಂಪಿಯರ್ ಅಂತ. ಇನ್ನು ಮಂಡಲದಲ್ಲಿರ್ತಕ್ಕಂಥ ಒಟ್ಟು ವಿದ್ಯುತ್ ಪ್ರವಾಹವನ್ನು ಕಂಡುಹಿಡಿಯಕ್ಕೆ ಹೇಳಿದರೆ ಅಲ್ಲಿ ಕೂಡ ತಾವು ನೋಡ್ತಾ ಇದ್ದಾರೆ. ಇನ್ನು ಮಂಡಲದ ಒಟ್ಟು ರೋಧವನ್ನು ನೋಡಿದಾಗ ಇಲ್ಲಿ ಪ್ಯಾರಲಲ್ ಇದೆ, ಹೀಗಾಗಿ ಪ್ಯಾರಲಲ್ ಸೂತ್ರವನ್ನು ಹಚ್ಚಿಕೊಂಡು ಮಾಡಿದಾಗ ಅದರ ಒಂದು ಆನ್ಸರ್ ಏನಾಗುತ್ತೆಪ್ಪ ಅಂದರೆ P ಇದು ನೋಡಿ ತಾವು 10/30 ಅಂತಿದೆ. ಸೊ ಅದು 3 ಆಗುತ್ತೆ. ಎಷ್ಟಾಗುತ್ತೆ? 3 ಆಗುತ್ತೆ. ಆ 3 ಆಗಿರ್ತಕ್ಕಂಥ ವ್ಯಾಲ್ಯೂವನ್ನು ತಾವು ಫಿಲ್ಲಪ್ ಮಾಡಿದರೆ ನೋಡಿ ಆಟೋಮೆಟಿಕ್ ಗೊತ್ತಾಗುತ್ತೆ ತಮಗೆ. ಮಂಡಲದಲ್ಲಿ ಒಟ್ಟು ವಿದ್ಯುತ್ ಪ್ರವಾಹವನ್ನು ಲೆಕ್ಕಾಚಾರ ಮಾಡಿದಾಗ ಏನದ I1 + I2 + I3 ಅದು. ಸೊ 2.4 1.2 0.4 ಕೂಡಿಸಿದಾಗ 4 ಆಂಪಿಯರ್ ಬಂತು. ಈಗ ಪ್ಯಾರಲಲ್ ಸೂತ್ರ ಹಾಕಿ ಮಾಡಿದಾಗ ಉತ್ತರ ಏನು ಬಂತಲ್ಲಿ 1/Rp = 1/3 ಬರುತ್ತೆ. ಸೊ Rp ಬೇಕಾಗಿದೆ 3 ಓಮ್ ಆಯಿತು. ಸೊ Rp = V/I ಸೂತ್ರದಲ್ಲಿ ನಾವು V ಮತ್ತು Iಗಳ ವ್ಯಾಲ್ಯೂಗಳನ್ನು ಹಾಕಿದಾಗ 12/4 ಅನ್ನು ಹಾಕಿದಾಗ Rp ಎಷ್ಟು ಬರುತ್ತೆ ಅಂದರೆ 3 ಓಮ್ ಅಂತ ಬರುತ್ತೆ. ನೋಡಿ ತಾವು ಈ ಒಂದು ಚಿತ್ರವನ್ನು ಕೂಡ ತಾವು ಗಮನಿಸಬೇಕು. ಚಿತ್ರದಲ್ಲಿ ಕೂಡ ತಮಗೆ ಅರ್ಥ ಆಗುತ್ತೆ. ಈ 12 ಓಮ್ ಕೊಟ್ಟು 12 ವೋಲ್ಟ್ I ಕಂಡುಹಿಡಿಯಕಾರ ಸರಣಿಯಲ್ಲಿಲ್ಲ, ಇದು ಪ್ಯಾರಲಲ್ಲಿದೆ. 5 ಓಮ್ 10 ಓಮ್ 30 ಓಮ್ ಕಂಪಲ್ಸರಿ ಇದೊಂದು ಲೆಕ್ಕ ನಿಮಗೆ ಇದ್ದೇ ಇರುತ್ತೆ. ಹಾಗಾಗಿ ದಯವಿಟ್ಟು ಇದನ್ನು ಅನ್ವಯ ಮಾಡಿಕೊಳ್ರಿ. ಮುಂದಿನ ಪ್ರಾಬ್ಲಮ್ ಹೋಗೋಕ್ಕಿಂತ ಮುಂಚೆ ಇನ್ನೊಮ್ಮೆ ಸರಿಯಾಗಿ ನೋಡ್ಕೊಳ್ರಿ ಇದನ್ನು. ಈಗ 11ನೇದು ಆಯಿತು. ಈಗ 12ನೇ ಸಮಸ್ಯೆ ನೋಡೋಣ. ಅಂದರೆ ಈಗಾಗಲೇ 1ರಿಂದ 10 ಮೊದಲ ಒಂದು ಪಾರ್ಟ್ 1ನಲ್ಲಿ ಮಾಡಿದ್ದೀನಿ ನಾನು. ಇದು ಪಾರ್ಟ್ 2 ಇದೆ. ಪಾರ್ಟ್ 2ಲ್ಲಿ ಒಂದು 10 ಲೆಕ್ಕ ಮತ್ತೆ ತೊಗೊಂಡಿದ್ದೀನಿ. ಈ 10 ಲೆಕ್ಕಗಳನ್ನು ಗಮನಿಸಿದಾಗ ತಮಗೆ ಗೊತ್ತಾಗತ್ತೆ. ಆಯಿತು, 12 ನೋಡೋಣ ಇನ್ನು ಸ್ವಲ್ಪ. ಇದು ಪೂರ್ತಿ ಬೋತ್ ಮೀಡಿಯಾ ಅಂದರೆ ಇಂಗ್ಲೀಷ್ನವ್ರು ಇರ್ಬೋದು, ಕನ್ನಡ ಮೀಡಿಯಮ್ ಇರ್ಬೋದು, ಇಬ್ಬರಿಗೆ ಅನ್ವಯ ಆಗ್ತಕ್ಕಂಥದ್ದು ಅದು. ತಾವು ಓದ್ಬೋದು ಇಂಗ್ಲೀಷ್ ಮೀಡಿಯಮ್ದವರು. ಚಿತ್ರದಲ್ಲಿ ಏನಿದೆ ನೋಡಿ, R1 10 ಓಮ್ ಕೊಟ್ಟನ, R2 40 ಓಮ್ ಕೊಟ್ಟನ, R3 30 ಓಮ್ ಕೊಟ್ಟನ, R4 20 ಓಮ್ ಅದು, R5 60 ಓಮ್ ಅದು. ಇಲ್ಲಿ 12 ವ್ಯಾಟ್ನ ಒಂದು ಬ್ಯಾಟ್ರಿಯನ್ನು ಸಂಯೋಜಿಸಿ ಸಂಪರ್ಕ ಮಾಡ್ಯಾರ. ಇಲ್ಲಿ ಕೂಡ A ಮತ್ತು B ಎರಡು ಕಂಡುಹಿಡಿಯಾಗ ಮಂಡಲದಲ್ಲಿ ಒಟ್ಟು ರೋಧ ಕಂಡುಹಿಡಿಯಬೇಕು, ಮಾನವ ಪ್ರವಾಹ ಮತ್ತು ಒಂದು ವಿದ್ಯುತ್ ಪ್ರವಾಹವನ್ನು ಕೂಡ ಕಂಡುಹಿಡಿಯಬೇಕು. ಸೊ ಕೊಟ್ಟಿರ್ತಕ್ಕಂಥ ಎಲ್ಲ ಅಂಶಗಳನ್ನು ಎಡಬದಿಯಲ್ಲಿ ಬರೆದಿದ್ದಾವೆ. ಈಗ A 1/Rp1 1/R1 + 1/R2 ಸೂತ್ರದ ಪ್ರಕಾರ ವ್ಯಾಲ್ಯೂಗಳನ್ನು ಹಾಕ್ತಾ ಇದ್ದೀವಿ. 1/10 ಬಾರ್ + 1/40. ಸೊ ಉತ್ತರ ದಸ ಕಂಡುಹಿಡಿಬೇಕು. 4 + 1 ಅದ, 40 ಅದ, 5/40 ಅದ. ಉತ್ತರ 1 ಅದು ಉಲ್ಟಾ ಮಾಡಿದಾಗ 5 8 40 ಆಗುತ್ತಲ್ಲ. ಸೊ Rp ಎಷ್ಟಾಯಿತು? Rp1 8 ಓಮ್ ಆಯಿತು. ಇಲ್ಲಿ ನಮಗೆ Rp1 + Rp2ಗಳ ಸರಣಿಯಲ್ಲಿವೆ. ಮುಂದಿನ ಒಂದು 6ನೇ ಸಮಸ್ಯೆಯನ್ನು ನೋಡೋಣ. ಒಂದು ವಿದ್ಯುತ್ ಹೀಟರ್ ಒಂದು ವಿದ್ಯುತ್ ಮೂಲದಿಂದ 4 ಆಂಪಿಯರ್ ವಿದ್ಯುತ್ ಸೆಳೆಯುವಾಗ ಅದರ ತುದಿಗಳ ನಡುವಿನ ವಿಭವಾಂತರವು ಎಷ್ಟಾಗಿದೆ? 60 ವೋಲ್ಟ್ ಆಗಿದೆ. ಸದರಿ ವಿದ್ಯುತ್ ಹೀಟರ್ನ ವಿಭವಾಂತರವನ್ನು 120 ವೋಲ್ಟ್ಗೆ ಹೆಚ್ಚಿಸಿದಾಗ ವಿದ್ಯುತ್ ಹೀಟರ್ ಸೆಳೆಯುವ ವಿದ್ಯುತ್ ಪ್ರವಾಹ ಎಷ್ಟು?
ಇಲ್ಲಿ ಸ್ವಲ್ಪ ತಾವು ಗಮನಿಸಬೇಕು. ಏನಪ್ಪಾ ಅಂದ್ರೆ ರಬ್ ಡೈಗ್ರಾಮ್ ಅನ್ನು ಹಾಕಿದೇವಿ. ವಿ ಮತ್ತು ಆಯದ ಆರ್ ಕಂಡುಹಿಡಿಯ ಕೇಳಾರ. 1/r v into I into r r ಉತ್ತರ r ಎಷ್ಟು ಬಂತು? 1.5 ಬಂತು. ಸೊ ಅದನ್ನ ಇಲ್ಲಿ ಗಮನಿಸಿ. ಈ 15 ಓಮ್ ಎರಡು ಕೂಡಿಸ್ಬೇಕು ನಾವು. 120 ಇನ್ನೊಂದು ಹಾಗೆ r 15 ಓಮ್ ಅದ. I ಕಂಡುಹಿಡಿಯ ಇಲ್ಲಿ ಕೂಡ I 120/15 ಆಗ್ಯದ. 18 I = ಬರುತ್ತೆ 8 ಆಗ್ಯದ. ಹಾಗಾಗಿ ಇಲ್ಲಿ ನಾವು ಕೊನೆಗೆ ಏನ್ ಮಾಡ್ಬೇಕಾಗುತ್ತೆ? 5 ಒಂದು ಸಂಕೇತ ಬರೀಬೇಕು. 6 ರೋಧಕ ಸಂಕೇತ ಓಮ್ ಆದ್ರೆ 5 ಸಂಕೇತ ಎ. ಹಾಗಾಗಿ R = 15 ಓಮ್, I = 8 ಆಂಪಿಯರ್ ಮಾಡಿದೆವಲ್ಲ. ಈ ಉತ್ತರದಲ್ಲಿ ಮುಂದಿನ ಒಂದು ಪ್ರಶ್ನೆಯನ್ನು ಗಮನಿಸೋಣ. 7ನೇ ಪ್ರಶ್ನೆ. ನೆಕ್ಸ್ಟ್ 13ನೇ ಲೆಕ್ಕ ನೋಡಿ. ತಾವು ದಯವಿಟ್ಟು ಈ ಡೈಗ್ರಾಮ್ಗಳನ್ನು ಹಾಕುವುದನ್ನು ಮಾತ್ರ ಮರೆಯಬಾರದು. 9 ವ್ಯಾಟ್ ಬ್ಯಾಟರಿಯನ್ನು ಹೇಗಿರುತ್ತೆ ಅಂತಕ್ಕಂಥದ್ದು ಡೈಗ್ರಾಮ್ಗಳ ಬೇಸ್ ಮೇಲೆ ನಿಮಗೆ ಗೊತ್ತಾಗುತ್ತೆ. 5 ಓಮ್. ಹಾಗಾಗಿ 12 ಡೈಗ್ರಾಮ್ ಮಾಡಿದ್ದಾರೆ. ವೋಲ್ಟೇಜ್ ಅನ್ನ, ರೆಸಿಸ್ಟರ್ ಅನ್ನ ಸರಣಿ ಕ್ರಮದಾಗ ಸಂಪರ್ಕ. 7ನೇ ನೋಡಿ ಎಷ್ಟು ಒಂದು ಇದೆ. ಒಂದು ಲೋಹದ ತಂತಿಯ ಉದ್ದ 1 ಮೀಟರ್ ಅದ ಅಂತ ಕೇಳಿದ್ರಿ. ಅದರ ರೋಧ ಎಷ್ಟದಪ್ಪ ಅಂದ್ರೆ 20 ಡಿಗ್ರಿ ಸೆಲ್ಸಿಯಸ್ನಾಗ 260 ಅದ. ಅದರ ವ್ಯಾಸ 0.3 mm. ಆದ್ರೆ ಈ ತಾಪಮಾನದಲ್ಲಿ ಲೋಹದ ತಂತಿಯ ರೋಧಶೀಲತೆ ಅಂತ ಹೇಳೋದು ಕೂಡಿಸಿದಾಗ. ಸೊ ರೋಧ ಕೊಟ್ಟರ ಡಿ ಕೊಟ್ಟರ ಡಿ ಅನ್ನ ನಾವು ಕನ್ವರ್ಟ್ ಮಾಡ್ಕೊಂಡಿವಿ ಮಾಡ್ಕೊಂಡಿವಿ. ಸೊ ರೋಧ ಅಲ್ಲಿ ಕೊಟ್ಟಿದ್ದಾರೆ. ಎಷ್ಟು ರೋಧಶೀಲತೆಯನ್ನ ಕಂಡುಹಿಡಿಯಬೇಕು. ಹಾಗಾಗಿ ರೋ = RA/L ಅಂತ. ಇಲ್ಲಿ r ಮತ್ತು a ಏರಿಯಾ 5r² ಆಗುತ್ತೆ. ಏರಿಯಾದ ವ್ಯಾಲ್ಯೂ ಏನಾಗುತ್ತೆ? 5r² ಆಗುತ್ತೆ. ಹಾಗಾಗಿ 5 ವ್ಯಾಲ್ಯೂ r ಕೊಟ್ಟಿದ್ದಾರೆ. ಎಲ್ಲುಗಳನ್ನ ಎಲ್ಲ ಕೊಟ್ಟಿದ್ದಾರೆ. r ಕೊಟ್ಟಿದ್ದಾರೆ. ಎಲ್ಲ ಸಂಖ್ಯೆಗಳನ್ನ ಫಿಲ್ ಅಪ್ ಮಾಡಿ ನಾವು ಕಂಡುಹಿಡಿದಾಗ ಬಂದಂತ ಉತ್ತರ r ಅಂದ್ರೆ ರೋ = 20.41 into 0.9 ಉತ್ತರ. ಸೊ ಲಾಸ್ಟ್ ಕೊನೆಗೆ ಉತ್ತರ ಗಮನಿಸಿ. 1.84 into 10⁻⁶ ವಿದ್ಯುತ್ ಪ್ರವಾಹ ಎಷ್ಟು ಅಂತ ಕೇಳರು. 1.84 into 10⁶ ಅಂತ ಹಾಕಬೇಕು. ನೆಕ್ಸ್ಟ್ 8ನೇ ಪ್ರಶ್ನೆ ನೋಡಿ. ಸೇಮ್ ಇದೆ. ಅದನ್ನು ಉದ್ದ L RS ಅಡ್ಡಕ್ಕೆ ಹೋಯ್ತಾ A ಇರುವ ಒಂದು ವಾಹಕದಲ್ಲಿ ಸೇರುವುದು 4 ಓಮ್ ಅದ. ಅದೇ ರೀತಿ ಇನ್ನೊಂದು ವಾಹಕದ ತಂತಿಯ ಉದ್ದವನ್ನ L/2 ಇಲ್ಲಿ ಆಗ್ಲೇ ನಾವು ಅಡ್ಡಕ್ಕೆ ಹೋಯ್ತವನ್ನ 2 ಆಂಪಿಯರ್ ಆದಾಗ ಅದರ ರೋಧವನ್ನ 9 ಹಾಕಿ ವ್ಯಾಲ್ಯೂ ಮಾಡ್ಕೊಂಡು ಹೋಗೋದು ನಾವು. ಇಲ್ಲಿ ರೋ ಕಂಪಲ್ಸರಿ ಸೂತ್ರ ಗೊತ್ತಿರಬೇಕು. ರೋಧಶೀಲತೆ RA/L. ಈ ಸೂತ್ರ ನೆನಪಿಟ್ಕೋರಿ ಕಂಪಲ್ಸರಿ. ಸೊ R1 ಎಷ್ಟದ? 4 ಓಮ್ ಅದ. R2 ಎಷ್ಟದಪ್ಪ ಅಂದ್ರೆ ರೋ L/2/2A ಅಂತದ. ಹಾಗಾಗಿ ಈ ಸೂತ್ರವನ್ನು ಅಳವಡಿಸಿದಾಗ 1/4 into ರೋ L/A ಆಗತ್ತೆ. R2 = 1/4 into R1 ಆಗತ್ತೆ. R1 ಗೊತ್ತಿರುವ ಹಾಗೆ 4 ಅದ. 1/4 into 4 ಅಂದ್ರೆ 1 ಬರುತ್ತೆ. ಹಾಗಾಗಿ R2 ಎಷ್ಟಾಗತ್ತಪ್ಪ ಅಂದ್ರೆ 1 ಓಮ್ ಆಗತ್ತೆ. ಎಷ್ಟಾಗತ್ತೆ? ಅದು 176 ಓಮ್. 9ನೇ ಪ್ರಶ್ನೆ. ಒಂದು ತಾಮ್ರದ ತಂತಿಯು 0.5 mm ವ್ಯಾಸವನ್ನ ಹೊಂದಿದೆ. 1.6 into 10⁻⁶ m ರೋಧಕತೆಯನ್ನು ಹೊಂದಿದೆ. ರೋಧದ ಏನು ಮಾಡೋಣ? 10 ಪ್ರಶ್ನೆಯಲ್ಲಿ ಇದು ರೋಧಶೀಲತೆಯ ಸೂತ್ರ ಸೇಮ್ ಆಗಲಿ ಹಾಗೆ ಮಾಡಿದೆ. ಇಲ್ಲಿ ಕೂಡ ಎಲ್ಲ ವ್ಯಾಲ್ಯೂಗಳನ್ನ ಆ ವ್ಯಾಲ್ಯೂಗಳ ಪ್ರಕಾರ ಹೋದಾಗ ಲೆಂತ್ ಅನ್ನು ಕೇಳಿದರೆ r into 5r² ಬಾರ್ ರೋಧ. ಸೊ ಎಲ್ಲ ವ್ಯಾಲ್ಯೂಗಳನ್ನು ಹಾಕಿದಾಗ 7.85 ಕೊನೆಗೆ ಉತ್ತರ ನೋಡಿ 1.2 ಇಷ್ಟು ಉತ್ತರವನ್ನು ಗಮನಿಸ್ತಾ ಇದ್ದೀರಿ. ಮುಂದಿನ ಒಂದು ಪ್ರಶ್ನೆಯನ್ನು ತಾವು ಗಮನಿಸಿ. ಹಾಗಾಗಿ 176ಗೆ 44 ಡಿವೈಡ್ ಮಾಡಿದಾಗ ವ್ಯಾಸವನ್ನು ದ್ವಿಗುಣಗೊಳಿಸಿದಾಗ ಏನಾಗುತ್ತೆ ಅಂತ ಟೋಟಲ್ ಎಷ್ಟಾಯ್ತು ಉತ್ತರ? ವ್ಯಾಸವನ್ನು ದ್ವಿಗುಣಗೊಳಿಸಿದಾಗ ಅಂದ್ರೆ ವ್ಯಾಸ ಡಬಲ್ ಮಾಡಿದ್ರೆ ಏನಾಗುತ್ತೆ? ಸೊ ಬಂದಂತ ವ್ಯಾಲ್ಯೂವನ್ನು ನೋಡಿ ನಾವು 5 ಆಂಪಿಯರ್.
ಆನ್ ಎ 220 R1 is equal to rho L bar A1 ಆಮೇಲೆ ಸೂತ್ರ ಇದೆ. ಅಂತ. ಹಾಗಾಗಿ 1/4 into 10 ನೀವು ರೋಧ ಕಂಡುಹಿಡಿದಿವಿ. 6 ಓಮ್ನ 3 ರೋಧಕಗಳನ್ನು ಓಮ್ ಅಂತ ರೋಧಕಗಳನ್ನ ಹೇಗೆ ಸಂಯೋಜಿಸಿ ಅದರ ಸಂಯೋಜನೆಗೆ ಏನಾಗುತ್ತೆ ಅಂತ ಇದ್ರಲ್ಲ. ಹಾಗಾಗಿ 9 ಓಮ್ ಮತ್ತು 4 ಓಮ್ ರೋಧವು ಆಗಿರುವಂತೆ ಮಾಡುವಿರಿ ಅಂತ ಅದನ್ನ ಇಲ್ಲಿ A dash ಶೋ ಹೌ ವುಡ್ ಯು ಏನಿದೆ 3 ರೆಜಿಸ್ಟರ್ 5R² ಅಂತಿದೆ. 3 ರೆಜಿಸ್ಟರ್. ಈಗ ಮುಂದಿನ ಒಂದು ಪ್ರಶ್ನೆ 10ನೇದು. ಇವೇಜಿದನೆ 20 ಓಮ್ ರೋಧ ಹೊಂದಿರುವ ಒಂದು ವಿದ್ಯುತ್ ದೀಪ ಮತ್ತು 4 ಓಮ್ ರೋಧ ಹೊಂದಿರುವ ಇನ್ನೊಂದು ವಾಹಕತೆಯನ್ನ ಇಲ್ಲಿ 6 ವೋಲ್ಟ್ ನ ಶುಷ್ಕ ಕೋಶಕ್ಕೆ ಜೋಡಿಸಬಹುದು. ಹಾಗಾಗಿ 1 ಮತ್ತು 2 3 ಏನದ ಒಟ್ಟು ರೋಧ ಎಷ್ಟು? ಇಲ್ಲಿ ಈ ಮಂಡಲದಲ್ಲಿ ಪ್ರವೇಶಿಸುವ ವಿದ್ಯುತ್ ಪ್ರವಾಹ ಎಷ್ಟು? ಸಿ ವಿದ್ಯುತ್ ದೀಪ ಮತ್ತು ವಾಹಕದ ನಡುವೆ ಹಿಂದಿನ ರಿಪೀಟ್ ಆಗಿದ್ದಾವೆ. ಅದು ಕೂಡ ಗಮನಿಸಿ. ಈ ಕೊಟ್ಟಿರ್ತಕ್ಕಂಥ ದತ್ತಾಂಶಗಳನ್ನು ಹಚ್ಕೋಬೇಕು. RS ಅನ್ನ R1 + R2 ಅಂತ ಹೇಳ್ತೀವಿ. ಹಾಗಾಗಿ RS ಎಷ್ಟು ಬರುತ್ತೆ? 24 ಓಮ್ ಬರುತ್ತೆ. ಇನ್ನು ವಿದ್ಯುತ್ ಪ್ರವಾಹ ಕೇಳಿದರೆ ಸಿ ನೋಡಿ, ವಿದ್ಯುತ್ ಪ್ರವಾಹದ ಬಗ್ಗೆ ಏನದ P1 = R1 1 ಆಯದ. ಸೊ 1 × 20 × 0.25 ಅದ. 1 = 5 ಆಂಪಿಯರ್. ಇನ್ನ ವಾಹಕದ ತುದಿಗಳ ನಡುವಿನ ವಿಭವಾಂತರ ಎಷ್ಟು ಅಂತ ಕೇಳಿದರೆ ವಿಭವಾಂತರ ಎಷ್ಟು ಅಂತ ಕೇಳಿದರೆ P2 ಮಾಡಬೇಕು, R2 I ಮಾಡಬೇಕು. ಈಗ R1 I ಕಂಡುಹಿಡಿದೇವಲ್ಲ, ಈಗ R2 Iಗಳು ಕಂಡುಹಿಡಿಬೇಕು. ಜೊತೆಗೆ ಇಲ್ಲಿ ರಫ್ ಡಯಾಗ್ರಾಮ್ ಹಾಕಿ ಗಮನಿಸಿದ್ದೀರಾ? ಒಂದು ಬಲ್ಬ್ ಕೊಟ್ಟಿದ್ದಾರೆ, ಒಂದು ರೆಸಿಸ್ಟೆನ್ಸ್ ಕೊಟ್ಟಿದ್ದಾರೆ, ಅಲ್ಲಿ ವೋಲ್ಟ್ ಕೊಟ್ಟಿದ್ದಾರೆ, I ಕೊಟ್ಟಿದ್ದಾರೆ. ಇನ್ನು ವಿದ್ಯುತ್ ಪ್ರವಾಹ ಈಗಾಗಲೇ ಸಿರೀಸ್ ಕಂಡಿದೆ ನಾವು 24 ಓಮ್ ಅಂತೇಳಿ. ಹಾಗಾಗಿ ಬಿ ಗೊತ್ತದೆ. R/24 ಅಂದ್ರೆ 0.25 ಆಂಪಿಯರ್ ಬರುತ್ತೆ. ಮೂರು ನೋಡಿ, 4 ಜೊತೆಗೆ ನಡುವಿನ ವಿಭವಾಂತರ ಕೇಳ್ಯಾರ. ವಾಹಕದ ತುದಿಗಳ ನಡುವಿನ ವಿಭವಾಂತರ ಕೇಳ್ಯಾರ. ಅದನ್ನು ಕೂಡ ನಾವು ಮಾಡಿದ್ದೀವಿ. ಸ್ಪಷ್ಟವಾಗಿ ತಮಗೆಲ್ಲ ಗೊತ್ತಾಗತ್ತೆ. ನೆಕ್ಸ್ಟ್ P1 P2 I ಮತ್ತು RS ಎಷ್ಟು ಅಂತಕ್ಕಂಥದ್ದನ್ನ 3 ವ್ಯಾಲ್ಯೂಗಳನ್ನು ಇದ್ದೀವಿ. ಮುಂದಿನ ಒಂದು ವಿಡಿಯೋವಾಗಿ ದಯವಿಟ್ಟು ಮನಗುಳಿ ಸರ್ ಅಂತಕ್ಕಂಥ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹಲವಾರು ಎಲೆಕ್ಟ್ರಿಕ್ ಬಲ್ಬ್ಗಳು 10 ವ್ಯಾಟ್ ಸಾಮರ್ಥ್ಯವನ್ನು ಹೊಂದಿರುವಂತೆ ವಿನ್ಯಾಸಗೊಳಿಸಲಾಗಿದೆ. 220 ವ್ಯಾಟ್ ಸರಬರಾಜು ಮಾರ್ಗದಲ್ಲಿ ಗರಿಷ್ಠ ವಿತರಣಾ ವಿದ್ಯುತ್ ಪ್ರವಾಹ 5 ಆಂಪಿಯರ್ ಇದ್ದಾಗ ಅದರ 2 ತುದಿಗಳಲ್ಲಿ ಸಮಾಂತರವಾಗಿ ಎಷ್ಟು ಎಲೆಕ್ಟ್ರಿಕ್ ಬಲ್ಬ್ಗಳನ್ನು ಸಂಯೋಜಿಸಬೇಕು ಅಂತ ಹೇಳಿದ್ದಾರೆ. Several electrical bulbs designed to be used on 220 watt electric supply line and are rated 10 watt. How many lamps can be connected in parallel with each other across the 2 wires of 220 volt line of the maximum allowable current in 5 ampere? ಸೊ ಸೂತ್ರವನ್ನು ಹಾಕಿ ಲೆಕ್ಕಾಚಾರ ಮಾಡಿದಾಗ ಎಷ್ಟು ಬಂದದ ನೋಡ್ರಿ. R220 × 22 ಬಂದದ. R = P/R ಸೂತ್ರ ಗೊತ್ತಿದೆ ನಮಗೆ. ಹಾಗಾಗಿ ಇಲ್ಲಿ R = ಎಷ್ಟು ಬಂತು? 4840 ಓಮ್. ಸೊ ಇನ್ ಪ್ಯಾರಲಲ್ ಮತ್ತು ಸಿರೀಸ್ ನೋಡಿಲ್ಲಿ ಈಗಾಗಲೇ RP ಎಷ್ಟಿತ್ತು? 44 ಬಂತು. P/I = 220/5 ಅಂದಾಗ ಮಂಡಲ ಜೋಡಿಸಬಹುದಾದ ಒಟ್ಟು ಬಲ್ಬ್ಗಳ ಸಂಖ್ಯೆ n ಆಗಿರಲಿ ಅಂತ ಕೇಳಿದಾಗ, ಸೊ ಇಲ್ಲಿ ಕೂಡ ನಾವು ನೋಡ್ತಾ ಇದ್ದೀವಿ 1/44 = n/R ಅಂತ ಹೇಳ್ತೀವಿ. 144 n/R ವ್ಯಾಲ್ಯೂ ಗೊತ್ತಾಗಿದೆ. ಹಾಗಾಗಿ n = 4840/44 ಆಗುತ್ತೆ. ಇನ್ನು ಡಿವೈಡ್ ಮಾಡಿದಾಗ n ನಂಬರ್ಸ್ ಎಷ್ಟಾಗುತ್ತೆ? 110 ಆಗುತ್ತೆ. ಹಾಗಾಗಿ 10 ಬಲ್ಬ್ಸ್ ಹ್ಯಾವ್ ಟು ಕನೆಕ್ಟ್ ಇನ್ ಪ್ಯಾರಲಲ್ ಅಂದರೆ 110 ಬಲ್ಬ್ಗಳನ್ನು ಸಮಾಂತರವಾಗಿ ನಾವು ಈ ಒಂದು ವ್ಯಾಟ್ಗಳಲ್ಲಿ ಜೋಡಿಸಬಹುದು ಅಂತಕ್ಕಂಥದ್ದನ್ನು ಈ ಒಂದು ಪ್ರಶ್ನೆಗಳ ಉತ್ತರವಾಗಿದೆ. ಇನ್ನು ಮುಂದಿನ ಒಂದು ಪ್ರಶ್ನೆಯನ್ನು ಗಮನಿಸಿದಾಗ ಏನಾಗುತ್ತೆ ನೋಡೋಣ. ಇದನ್ನೇ ಇನ್ನೂ ಸ್ವಲ್ಪ ಮೆಲುಕು ಹಾಕಿ ಎಲ್ಲವೂ ಏನಾಗಿದೆ ನೋಡ್ರಿ. ಡೈಗ್ರಾಮ್ ನೋಡಿ, ಪ್ಯಾರಲಲ್ಲಿ ಇದ್ದಾವೆ. 220 ವೋಲ್ಟ್ ಸೋರ್ಸ್ ಇದೆ, ಬ್ಯಾಟ್ರಿ. ಅಲ್ಲಿ I = 5 ಆಂಪಿಯರ್ ಅಂತಿದೆ. ಎಲ್ಲವುಗಳನ್ನು ಕೊಟ್ಟಿದ್ದಾರೆ, ಅದಲ್ಲ. ರೆಸಿಸ್ಟೆನ್ಸ್ ಪವರ್ ಕೊಟ್ಟರೆ ಎಲ್ಲ ಓಮ್ಗಳಲ್ಲಿ. I = ವ್ಯಾಲ್ಯೂ ಕೊಟ್ಟರೆ, 220 ವೋಲ್ಟ್ ಸೋರ್ಸು ಕೊಟ್ಟರೆ. ಇವುಗಳನ್ನು ನಾವು ಈ ರೀತಿ ಕಂಪಲ್ಸರಿ ಒಂದು ಪ್ರಾಬ್ಲಮ್ಮ ಎಕ್ಸಾಮ್ ಬಂದೇ ಬರುತ್ತೆ. ಹಾಗಾಗಿ ಯಾರೂ ಕೂಡ
ಫೇಸ್ ಪ್ರಾಬ್ಲಮ್ಗಳನ್ನ ನೆಗ್ಲೆಕ್ಟ್ ಮಾಡುವಂಗಿಲ್ಲ. ನೆಕ್ಸ್ಟ್ ಇದೆ ಸೇಮ್ನಾಗ ನೋಡಿದನು ಅದೇ ಸೇಮ್ ಪ್ರಾಬ್ಲಮ್ ಹಾಗೆ ಇದೆ. ಇದು ಕೂಡ ಇಲ್ಲಿ I = 5 ಆಂಪಿಯರ್ ಅದ, ರೋಧಕಗಳ ವ್ಯಾಲ್ಯೂ ಚೇಂಜ್ ಅದ, ಆಮೇಲೆ ಪಿ ವ್ಯಾಲ್ಯೂ ಕೂಡ ಇಲ್ಲಿ 220 ವೋಲ್ಟ್ ಅದ. ಇಲ್ಲಿ ಒಟ್ಟು ಸಾಮರ್ಥ್ಯವನ್ನು ಕಂಡುಹಿಡಿಯಾರ P = V × I ಅದ. ಸೊ ಪಿ ವ್ಯಾಲ್ಯೂ ಹಾಕಬೇಕು, I ವ್ಯಾಲ್ಯೂ ಹಾಕಬೇಕು, 220 × 5 ಅದ. ಅದು ಸುಮಾರು 1100 ವ್ಯಾಟ್ ಬರುತ್ತೆ. ಇಲ್ಲಿ ನಾವು ಎಷ್ಟು ಕೇಳೋಣ, ಮನದಲ್ಲಿ ಜೋಡಿಸ್ಬೋದ ಒಟ್ಟು ಬಲ್ಬ್ಗಳ ಸಂಖ್ಯೆ ಎಷ್ಟು ಅಂತ ಕೇಳೋಣ. ಹಾಗಾಗಿ N ಅಂತ ಇಟ್ಕೊಂಡು 1100 ವ್ಯಾಟ್ ಬಾರ್ 10 ವ್ಯಾಟ್ ಅಂತ ಇಟ್ಕೊಂಡು N = 1100 ಬಾರ್ 10 ಅಂದರೆ ಇದು ಕೂಡ 00 ತೆಗೆದು ಎಷ್ಟತ್ತು 110 ಬಂತು. ಅಂದರೆ ಇಲ್ಲಿನೂ ಕೂಡ ನಾವು 110 ಬಲ್ಬ್ಗಳನ್ನು ಸಮಾಂತರವಾಗಿ ಸಂಪರ್ಕ ಮಾಡಬಹುದು ಅಂತಕ್ಕಂಥದ್ದು ವ್ಯಾಲ್ಯೂ ಅದ. 110 bulbs are to be connected to in parallel. ನೋಡಿ ಇಲ್ಲಿನೂ ಕೂಡ ಚಿತ್ರವನ್ನು ಗಮನಿಸಿ. 220 ವ್ಯಾಟ್ ಸೋರ್ಸ್ ಅದ, ವೋಲ್ಟ್ ಸೋರ್ಸ್ ಅದ, ಆಮೇಲೆ 5 ಆಂಪಿಯರ್ ಅದ. ಇಲ್ಲಿ ರೋಧಕಗಳ ಸಂಖ್ಯೆಯನ್ನು ಕೂಡ ಕೊಟ್ಟಿದ್ದಾರೆ. ಈಜಿ ಇದೆ, ಸೇಮ್ ಪ್ರಾಬ್ಲಮ್ ಅದು ಇದು ಇದಕ್ಕೂ ಸೇಮ್ ಮಾಡ್ಬೋದು ನಾವು. ಹಾಗೆ ಮುಂದಿನ ಒಂದು ಪ್ರಶ್ನೆಯನ್ನು ನೋಡೋಣ. 17 ಒಂದು ವಿದ್ಯುತ್ ಓವನ್ ಬಿಸಿ ತಟ್ಟೆಯನ್ನು 220 ವೋಲ್ಟ್ ವಿದ್ಯುತ್ ತಂತಿಗೆ ಜೋಡಿಸಿದೆ. ಅದು ಎ ಮತ್ತು ಬಿ ಎಂಬ 2 ಸುರುಳಿ ರೋಧಕಗಳನ್ನು ಹೊಂದಿದೆ. ಪ್ರತಿ ಸುರುಳಿಯ ರೋಧವು 24 ಓಮ್ ಆಗಿದೆ. ಇವುಗಳನ್ನು ಪ್ರತ್ಯೇಕವಾಗಿ ನಾವೇನು ಮಾಡಾಕತ್ತೀವಿ, ಸರಣಿ ಕ್ರಮದೊಳಗೆ ಮತ್ತು ಸಮಾಂತರ ಕ್ರಮದಲ್ಲಿ ಬಳಸ್ತಾ ಇದ್ದೀವಿ. ಮೇಲಿನ 3 ಪ್ರಕರಣ ಪ್ರವೇಶಿಸಿದ ವಿದ್ಯುತ್ ಪ್ರವಾಹ ಎಷ್ಟು ಅಂತ ಕೇಳಿರಲಿ. ಸೊ ನೋಡಿರಲಿ ಉತ್ತರ ಕೊಟ್ಟಿರ್ತಕ್ಕಂಥದ್ದು ರೆಸಿಸ್ಟೆನ್ಸ್ ಆಫ್ ಈಚ್ ಕಾಯಿಲ್ ಅಂದರೆ ಪ್ರತಿ ಸುರುಳಿಯ ರೋಧ ಎಷ್ಟದ 24 ಓಮ್ ಅದ, ಪಿ ಎಷ್ಟದ 220 ವೋಲ್ಟ್ ಅದ. ಯೂಸ್ಡ್ ಸಪ್ರೇಟ್ಲಿ ಪ್ರತ್ಯೇಕವಾಗಿ ಜೋಡಿಸಾಕತ್ತೀವಿ ನಾವು ಸಿರೀಸ್ನಾಗ ಮತ್ತು ಪ್ಯಾರಲ್ದಾಗ. ಸೊ ಪ್ರತ್ಯೇಕವಾಗಿ ನೋಡಿದಾಗ ಇಲ್ಲಿ I2 24 ಓಮ್ ರೋಧ ರೆಸಿಸ್ಟೆನ್ಸ್ ಅದ, 220 ವೋಲ್ಟ್ ಅದ, ಎಲ್ಲದರಾಗೂ ಫಿಕ್ಸ್ ಅದ 220 ವೋಲ್ಟ್ ಕರೆಂಟ್ ಸಾಮರ್ಥ್ಯ. ಸೊ I1 = V/R ಅದ, V/R. ಹಾಗೆ ಇಲ್ಲಿ ಸರಣಿ ಒಳಗೆ I2 = V/R ಅದ. ಆಮೇಲೆ ಪ್ಯಾರಲ್ದಾಗ I3 = V/R ಅದ. ಇಲ್ಲಿ ಕೊಟ್ಟಿರ್ತಕ್ಕಂಥ ರೆಸಿಸ್ಟೆನ್ಸ್ ನೋಡ್ರಿ, ಇನ್ನು ಸಿರೀಸ್ನಾಗ 24 ಮತ್ತು 24 ಅದಾವ. ಸೊ ಇಲ್ಲಿ I1 ಎಷ್ಟು ಬಂತು ಅಂದರೆ V ವ್ಯಾಲ್ಯೂ ಮತ್ತು R ವ್ಯಾಲ್ಯೂ ಹಾಕಿದಾಗ 220/24 ಅದ, ಅದು 9.2 ಆಂಪಿಯರ್ ಬಂತು ಇನ್ನು I2 ಎಷ್ಟು ಬರ್ತದೆ ನೋಡಿರಿ, 220/48 ಅದ. 48 ಹೆಂಗೆ ಬಂದದ್ದು ಗೊತ್ತಿದೆ, ಸಿರೀಸ್ ಅದಿದು. RS = R1 + R2, 24 + 24 48 ಆಯ್ತು. ಹಾಗಾಗಿ 48 ಗುಣಾಕಾರ ಮಾಡಬೇಕು. ಇನ್ನು I3 = ಎಷ್ಟದ V/RP ಅದ. ಸೊ 220/12 ಅದ. ಯಾಕೆ ಇಲ್ಲಿ ನಾವು ನೋಡಿ ಈ ಪ್ಯಾರಲ್ದಾಗಿರೋದ್ರಿಂದ 1/RP = 1/R1 + 1/R2 ಸೂತ್ರ ಹಾಕೊಂಡು ಮಾಡಿದಾಗ 1/24 + 1/24 2/24 ಆಗುತ್ತೆ, ಅದು 1/12 ಆಗುತ್ತೆ. ಸೊ RP = 12 ಓಮ್. ಇವೆರಡುಗಳನ್ನು ಸಪ್ರೇಟಾಗಿ ನಾವು ನೋಡ್ತಾ ಇದ್ದೀವಿ. ಇನ್ನು 18ನೇ ಚಿತ್ರ ನೋಡಿ. ಕೆಳಗಿನ ಪ್ರತಿಯೊಂದು ವಿದ್ಯುತ್ ಮಂಡಲದಲ್ಲಿ 2 ಓಮ್ನ ರೋಧಕದಲ್ಲಿ ವ್ಯಯವಾಗುವ ಸಾಮರ್ಥ್ಯವನ್ನು ಮೇಲೆ ಹೋಲಿಕೆ ಮಾಡಿದಾಗ 1 ಓಮ್ 2 ಓಮ್ ರೋಧಕಗಳನ್ನು ಈ ಬ್ಯಾಟ್ರಿಯೊಂದಿಗೆ ಸರಣಿ ಕ್ರಮದಲ್ಲಿ ಜೋಡಿಸ್ಯಾರ. 12 ಓಮ್ ಮತ್ತು 2 ಓಮ್ ರೋಧಕಗಳನ್ನು 4 ವೋಲ್ಟ್ ಬ್ಯಾಟ್ರಿಯೊಂದಿಗೆ ಸಮಾಂತರವಾಗಿ ಜೋಡಿಸ್ಯಾರ. ಇಲ್ಲಿ ಎಷ್ಟದ ವೋಲ್ಟ 6 ಅದ, ಇಲ್ಲಿ ಎಷ್ಟದ 4 ಅದ. ಸೊ ಇಲ್ಲಿ ಸಿರೀಸ್ ಅದ, ಇಲ್ಲಿ ಪ್ಯಾರಲಲ್ ಅದ. ಸಿರೀಸ್ನಾಗ ಉತ್ತರ ಬೇರೆ ಬರುತ್ತೆ, ಪ್ಯಾರಲಲ್ದಾಗ ಸೂತ್ರ ಬೇರೆ ಬರುತ್ತೆ. ಸೊ ಅವ್ರು ಏನು ಕೇಳ್ಯಾರ, ಇಲ್ಲಿ ಬ್ಯಾಟ್ರಿಯೊಂದಿಗೆ ಸಮಾಂತರವಾಗಿ ಜೋಡಿಸದ ಒಂದನೇದು, ಅಲ್ಲಿ ಬ್ಯಾಟ್ರಿಯೊಂದಿಗೆ ಸರಣಿ ಕ್ರಮ ಜೋಡಿಸಿದಾಗ ಪ್ರತಿಯೊಂದು ವಿದ್ಯುತ್ ಮಂಡಲದಲ್ಲಿ ಎಷ್ಟದ 2 ಓಮ್ ರೋಧಕ ವ್ಯಯವಾಗುವ ಸಾಮರ್ಥ್ಯವನ್ನು ಹೋಲಿಕೆ ಮಾಡಿರಿ ಅಂತ ಹೇಳೋಣ. ಸೊ ಸಾಮರ್ಥ್ಯದ ಸೂತ್ರ ಏನಿರ್ತದೆ, P = P/R ಇರುತ್ತೆ. ಸೊ ಮೊದಲು ಸಿರೀಸ್ ನೋಡೋಣ. R1 + R2 + RS = R1 + R2. ಸೊ ವ್ಯಾಲ್ಯೂ ಏನಾಗುತ್ತೆ, ಇಲ್ಲಿ RSದು 3 ಓಮ್ ಆಗುತ್ತೆ. ಸೊ ಇಲ್ಲಿ 3 ಓಮ್ ಬಂದಿದ್ದನ್ನು I = V/R ಅದ. ಸಪ್ರೇಟಾಗಿ ಮಾಡಿದಾಗ V ವ್ಯಾಲ್ಯೂ 6, RS ವ್ಯಾಲ್ಯೂ 3. ಸೊ I2 ಎಷ್ಟು ಬಂತು, 2 ಆಂಪಿಯರ್ ಬಂತಿಲ್ಲಿ. ಇನ್ನು P at 2 ಓಮ್ ರೆಸಿಸ್ಟರ್ಸ್ ಅಂದರೆ 2 ಓಮ್ ರೋಧಕ ವ್ಯಯವಾಗುವ ಸಾಮರ್ಥ್ಯ ಎಷ್ಟು, P = I2/R
ಐ ಸ್ಕ್ವೇರ್ ಆರ್ ಟು ಅದು ಐ ಆರ್ ಅಂತೀವಿ ನಾವು, ಆ್ಯಕ್ಚುಲಿ ಐ ಸ್ಕ್ವೇರ್ ಆರ್. ಸೊ ಪಿ ಐ ಎಷ್ಟು ಬಂದದ, 2 ಬಂದದ, 2 ಸ್ಕ್ವೇರ್ ಇಂಟು 2. ಇನ್ನು 2 ಇಂಟು 2 ಸ್ಕ್ವೇರ್ ಅಂದರೆ 4, 4 8 ವ್ಯಾಟ್ ಬಂತು. ಇನ್ನು R1 ಇಲ್ಲಿ ಪ್ಯಾರಲ್ದಾಗ ನೋಡೋಣ. ಪಿ ಸಾಮರ್ಥ್ಯ ಪಿ ಇಸ್ಗೋ ಟು ಪಿ ಬೈ ಆರ್, ಪಿ ಇಸ್ಗೋ ಟು 4/2. 4ಅನ್ನು 2 ಸಲ ಗುಣಾಕಾರ ಮಾಡಿ 16 ಬಂತು. 2 ಎಂಟ್ಲೆ 16. ಸೊ ಅದನ್ನು ಎಷ್ಟಾಯ್ತು, 2 1 2 ಎಂಟ್ಲೆ 16, 8 ವ್ಯಾಟ್ ಬಂತು. ಇಲ್ಲಿ ಎರಡೂ ಏನಾಗಿದ್ದಾವೆ, ಹೋಲಿಕೆ ಮಾಡಂತ ಹೇಳ್ಯಾರ ಅವರು. ಎರಡಕ್ಕೂ ಒಂದು ಸಾಮರ್ಥ್ಯ ಎಷ್ಟು ಬಂದದ, ಸೇಮ್ ಬಂದದ. ಸರಿಯಾಗಿರಲಿ ಕಾಲದಾಗ ಎರಡಕ್ಕೂ 8 ವ್ಯಾಟೇ ಬಂದದ ಅಲ್ವಾ. ಈಗ ತಾವು ಗಮನಿಸಿ, ಪಿ ಓಕೆ, ಪಿ ವ್ಯಾಲ್ಯೂ ಗೊತ್ತಾಗ, ಪಿ ಸೂತ್ರ ಗೊತ್ತಾಗಬೇಕು. ಇಲ್ಲಿ ಐ ಸ್ಕ್ವೇರ್ ಆರ್ ಟು, ಇಲ್ಲಿ ಪಿ ಸ್ಕ್ವೇರ್ ಬೈ ಆರ್ ಅದು. ಸಿರೀಸ್ದಾಗ ಹಿಂಗದ, ಟ್ರಯಲ್ದಾಗ ಹಿಂಗದ. ಸೊ ಪಿ ಮಾತ್ರ ಏನಾಯ್ತು, ಎರಡಕ್ಕೂ ಸೇಮ್ ಅದು ಸಾಮರ್ಥ್ಯ. ರೈಟ್. ನೆಕ್ಸ್ಟ್ ಪ್ರಶ್ನೆ ತಾವು ಗಮನಿಸಬೇಕು, ಏನಿದೆ ನೋಡಿ. 20ನೇ ಲಾಸ್ಟ್ ಪ್ರಶ್ನೆ ಭಾಗ 2ದಾಗ 250 ವ್ಯಾಟ್ ಟಿ ವಿಯು 1 ಗಂಟೆ ಉರಿಯಾಗ್ತದೆ. 1200 ವ್ಯಾಟ್ ಟೋಸ್ಟರ್ 10 ನಿಮಿಷಗಳವರೆಗೆ ಬಳಸಿದರೆ ಯಾವುದು ಅತಿ ಹೆಚ್ಚು ಶಕ್ತಿ ಬಳಕೆ ಆಗುತ್ತದೆ ಅಂತ ಕೇಳೋಣ. ವಿಚ್ ಯೂಸಸ್ ಮೋರ್ ಎನರ್ಜಿ, ಎ 250 TV set in 1 hour ಆರ್ ಎ 1200 ವ್ಯಾಟ್ ಟೋಸ್ಟರ್ ಇನ್ 10 minutes. ಟಿ ವಿದು ಮತ್ತು ಟೋಸ್ಟರ್ಸ್ ಪ್ರತ್ಯೇಕವಾಗಿ ಲೆಕ್ಕಾಚಾರ ಮಾಡಿದಾಗ ನಮಗೆ ಪಿ ಕೊಟ್ಬಿಟ್ಟ ನಾಳೆ ಎರಡಕ್ಕೂ 250 ವ್ಯಾಟ್ ಫಿಕ್ಸ್. ಅಲ್ಲಿ ಟೈಮ್ ಏನದ 1 ಅವರ್ನಾಗ ಅದ, ಅವರ್ನಾಗ ಇದ್ರೆ ಸೆಕೆಂಡ್ನಾಗ ಮಾಡ್ಕೋಬೇಕು. ಸೊ 60 × 60 seconds = 3600 seconds. ಈ ಕಂಡು ಹಿಡಿಬೇಕು. ಎಲೆಕ್ಟ್ರಿಕ್ ಪಿ ಇಂಟು ಟಿ ಆಗುತ್ತೆ. ಸೊ ಪಿ ಗೊತ್ತದ, ಟಿ ಗೊತ್ತದ, ವ್ಯಾಲ್ಯೂ ಹಾಕಿದಾಗ E = 9 lakh joules ಬಂತು. ಅದನ್ನು ಇನ್ನೂ ಸಿಂಪ್ಲಿಫೈ ಮಾಡಿದಾಗ 900 kJ ಬಂತು. ಸೊ ಈಚೆಗಡೆ ಟೋಸ್ಟರ್ಗೆ ಬಂದಾಗ ಪಿ = 1200 ವ್ಯಾಟ್ ಅದ, ಟಿ 10 minutes ಅದ. ಅದನ್ನು ಸೆಕೆಂಡ್ ಮಾಡ್ಕೋಬೇಕಾದ್ರೆ 10 × 60 seconds ಮಾಡ್ಕೋಬೇಕು. E = ಪಿ ಇಂಟು ಟಿ ಅದ. ಸೊ ಪಿ ವ್ಯಾಲ್ಯೂ 1200, ಟಿ ವ್ಯಾಲ್ಯೂ 600. E = 7,20,000 joules. ಸೊ ಸಿಂಪ್ಲಿಫೈ ಮಾಡಿ 720 kJ. ಅಂದರೆ ಏನಾಯ್ತು ಇಲ್ಲಿ 900 kJ, 720 kJ. ಹಾಗಾದರೆ ಟಿ ವಿ ಏನಾಯಿತು, ಹೆಚ್ಚಿನ ಒಂದು ಶಕ್ತಿಯನ್ನು ಬಳಕೆ ಮಾಡಿಕೊಂಡಿದೆ ಅಂತೇಳಿ ನಮಗೆ ಗೊತ್ತಾಗುತ್ತೆ ಇಲ್ಲಿ. ಹೌದಲ್ಲ. ಥ್ಯಾಂಕ್ ಯು.